ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಯೂಟ್ಯೂಬ್ ಥಂಬ್ನೇಲ್ ಯಾವ ಥರ ಕ್ರಿಯೇಟ್ ಮಾಡ್ಕೊಳೋದು ಅದಕ್ಕೊಂದು ಆ್ಯಪ್ ಬೇಕಾಗುತ್ತೆ. ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. 100 ಮಿಲಿಯನ್ಸ್ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಮಾಡಿದರೆ ಇಂಟರ್ಫೇಸ್ ಈ ಥರ ಬರುತ್ತೆ. ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣಿಸುತ್ತೆ ರೈಟ್ ಸೈಡಲ್ಲಿ. ಅಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಇಮೇಜ್ ಸೈಜ್ ಅಂತ ಆಪ್ಷನ್ ಕಾಣಿಸುತ್ತೆ. ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಯೂಟ್ಯೂಬ್ ಥಂಬ್ನೇಲ್ ಕ್ರಿಯೇಟ್ ಮಾಡ್ಕೊಳೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಥಂಬ್ನೇಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಓಕೆ ಕೊಡಿ. ಓಕೆ ಕೊಟ್ಟಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಕಲರ್ನ ಚೇಂಜ್ ಮಾಡಬೇಕು ಅಂದರೆ ಈ ಕಡೆ ಕಾರ್ನರಲ್ಲಿ ಬಾಕ್ಸ್ ಥರ ಟೈಪ್ಸ್ ಇರುತ್ತೆ, ಅಲ್ಲಿ ಕಲರ್ ಅಂತ ಆಪ್ಷನ್ ಇರುತ್ತೆ. ನೀವು ಯಾವ್ದು ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು. ಎಲ್ಲೋ ವೈಟ್ ಇಟ್ಕೊಳ್ಳಿ. ವೈಟ್ ಇಟ್ಕೊಂಡ್ಮೇಲೆ ನಿಮ್ಮ ಇಮೇಜ್ನ ನೀವು ಹಾಕಬೇಕು ಅಂದರೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಫ್ರಮ್ ಗ್ಯಾಲರಿ ಅಂತ ಓಪನ್ ಮಾಡ್ಕೊಳ್ಳಿ. ನೋಡ್ಕೊಬೋದು. ಇವಾಗ ನೀವು ಯಾವುದೋ ಪಿಕ್ಚರ್ನ ಹಾಕಬೇಕು ಅಂತ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ. ನೀವು ಕ್ರಾಫ್ಟ್ ತಗೊಳ್ಳಿ, ಇಲ್ಲೇ ಸೈಜ್ನ ಕರೆಕ್ಟಾಗಿ ಓಕೆ ಕೊಡಿ. ಓಕೆ ಕೊಟ್ಟಾದ್ಮೇಲೆ ನೋಡಿ ಇಮೇಜ್ನ ಸೈಜ್ನ ನೀವು ಎಲ್ಲಿಗೆ ಬೇಕಾದ್ರೂ ಪ್ಲೇಸ್ ಮಾಡ್ಕೊಳ್ಳಿ. ಪ್ಲೇಸ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ನೀವು ಇದಕ್ಕೆ ಕಲರ್ ಕೂಡ ಆ್ಯಡ್ ಮಾಡ್ಬೋದು. ಬ್ಯಾಕ್ಗ್ರೌಂಡಲ್ಲಿ ಏನು ಮಾಡಿ, ಇಲ್ಲಿ ಬ್ಯಾಕ್ ಬನ್ನಿ, ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಇಲ್ಲಿ ಈ ಥರ ಬರುತ್ತೆ. ನೆಕ್ಸ್ಟು ನೀವು ಬ್ಯಾಕ್ಗ್ರೌಂಡ್ ಹಾಕ್ಬೇಕಂದ್ರೆ ಸ್ಟ್ರೋಕ್ ಅಂತ ಆಪ್ಷನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಈ ಥರ ಓಕೆ ಕೊಡಿ. ವೆಯ್ಟ್ ಮಾಡಿ, ಬರುತ್ತೆ. ವೈಟ್ ಆಪ್ಷನ್ ಇರೋದ್ರಿಂದ ಎಲ್ಲೋ ಕೊಡಿ, ಈ ಥರ ಬರುತ್ತೆ. ನೆಕ್ಸ್ಟು ನೀವು ಟೆಕ್ಸ್ಟ್ನ ಆ್ಯಡ್ ಮಾಡ್ತಾ ಹೋಗಿ. ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಕೊಂಡು ಪೆನ್ಸಿಲ್ ಇರುತ್ತೆ, ಅದನ್ನ ತೊಗೊಳ್ಳಿ. ಈಗ ಹೆಂಗೆ ಕ್ರಿಯೇಟ್ ಮಾಡ್ತಾ ಇರೋದು, ಯೂಟ್ಯೂಬ್ ಥಂಬ್ನೇಲ್ ಅಂತ ಟೈಪ್ ಮಾಡಿ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಹೌ ಟು ಕ್ರಿಯೇಟ್ ಅಂತ ಮಾತ್ರ ಟೈಪ್ ಮಾಡಿ ಸಾಕು. ಓಕೆ ಕೊಡಿ. ನೆಕ್ಸ್ಟ್ ತಿರ್ಗಾ ಇನ್ನೊಂದು ಸರಿ ಪ್ಲಸ್ ಮಾಡಿ ಕ್ಲಿಕ್ ಮಾಡಿ ಟೆಸ್ಟ್ ಅಂತ ತೊಗೊಳ್ಳಿ. ನೀವು ಡಿಫ್ರೆಂಟ್ ಕಲರ್ ಹಾಕ್ಬೇಕಂತ ಇದ್ದರೆ ಟೆಸ್ಟಿಗೆ ಈ ಥರ ನೀವು ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ. ಯೂಟ್ಯೂಬ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಂತ ಓಕೆ ಕೊಡಿ. ನೆಕ್ಸ್ಟು ಥಂಬ್ನೇಲ್ ಅಂತ ಕೊಡಿ. ಇನ್ನೊಂದು ಸರಿ ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡೋದು, ಜಸ್ಟ್ ಈ ಥರ ಕ್ರಿಯೇಟ್ ಮಾಡ್ಕೊಳೋದು. ಈ ಥರ ಪ್ಲಸ್ ಮಾಡ್ತಾಯಿರಿ. ಇಲ್ಲಿ ಥಂಬ್ನೇಲ್ ಅಂತ ಕ್ರಿಯೇಟ್ ಮಾಡ್ಕೊಳ್ಳಿ. ಥಂಬ್ನೇಲ್ ಅಂತ ಕ್ರಿಯೇಟ್ ಮಾಡಿ ಓಕೆ ಕೊಡಿ. ಕೆಳಗಡೆ ಬನ್ನಿ. ನೆಕ್ಸ್ಟ್ ಇದು ಸೈಜ್ನ ಕರೆಕ್ಟಾಗಿ ಮೇಲೆ ಕ್ಲಿಕ್ ಮಾಡಿದರೆ ಸೈಜ್ನ ನೀವೇ ತಗೋಬೋದು. ಇಷ್ಟು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಆ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಕೂಡ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿದ್ಮೇಲೆ ನೆಕ್ಸ್ಟು ನಿಮಗೆ ಕಲರ್ ಬೇಕಂದರೆ ಚೇಂಜ್ ಮಾಡ್ಕೋಬೋದು. ನೋಡ್ಕೊಳ್ಳಿ, ರೆಡ್ ಈ ಥರ ರೆಡ್ನ ಕೊಡಿ. ಇದಕ್ಕೆ ಬ್ಲ್ಯಾಕ್ ಕೊಡಿ. ನೆಕ್ಸ್ಟು ಇದಕ್ಕೆ ಯೆಲ್ಲೋ ಕೊಡಿ, ಯೆಲ್ಲೋ ಆರ್ ವೈಟ್ ಕೊಡಿ. ನೀವು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೊಬೋದು. ನೋಡಿ ಇಲ್ಲಿ ಬ್ಯಾಕ್ಗ್ರೌಂಡ್ ನೀವು ಆಲ್ಫಾಬೆಟ್ಗೆ ಬ್ಯಾಕ್ಗ್ರೌಂಡ್ ಕೊಡ್ಬೋದು. ಬ್ಯಾಕ್ಗ್ರೌಂಡ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಫಾಂಟ್ ಚೇಂಜ್ ಮಾಡಿ. ಫಾಂಟ್ ನೀವು ಡಿಫ್ರೆಂಟ್ ಫಾಂಟ್ಸ್ ಇರ್ತಾವೆ, ಅವನ್ನು ಕೂಡ ಚೇಂಜ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಇದಕ್ಕೂ ಚೇಂಜ್ ಮಾಡಿ. ನಿಮ್ಗೆ ಯಾವ್ದು ಫಾಂಟ್ಸ್ ಇಷ್ಟ ಆಗುತ್ತೋ ಅದನ್ನು ಕೂಡ ಚೇಂಜ್ ಮಾಡ್ಕೊಳ್ತಾ ಹೋಗಿ. ಓಕೆ, ನೆಕ್ಸ್ಟ್ ಇದಕ್ಕೂ ಚೇಂಜ್ ಮಾಡಿ ಫಾಂಟ್ ಸ್ಟೈಲು. ವೆಯ್ಟ್ ಮಾಡಿ, ಈ ಥರ ನೋಡ್ಕೊಳ್ತಾ ಹೋಗಿ, ಮಾಡ್ತಾ ಹೋಗಿ. ನೆಕ್ಸ್ಟು ನೋಡ್ಕೊಳ್ಳಿ, ಈ ಥರ ನೀವು ಮಾಡ್ತಾ ಹೋಗ್ಬೋದು. ಸೈಜ್ ಕಮ್ಮಿ ಮಾಡ್ಕೊಳ್ಳಿ ಸ್ವಲ್ಪ. ನೀವು ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ ಅಂದರೆ ಕೂಡ ಈಗಲೂ ಚೇಂಜ್ ಮಾಡ್ಕೊಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿ ಅಂತ ಓಪನ್ ಮಾಡ್ಕೊಳ್ಳಿ. ಈ ಬ್ಯಾಕ್ಗ್ರೌಂಡ್ ಇದೆ, ಸೆಲೆಕ್ಟ್ ಮಾಡ್ಕೊಳ್ಳಿ, ಕಟ್ ಮಾಡಿ. ಈ ಥರ ಬ್ಯಾಕ್ಗ್ರೌಂಡ್ ಹಾಕ್ಕೋಬೋದು. ನೆಕ್ಸ್ಟು ಇದಕ್ಕೂ ಕೂಡ ಬ್ಯಾಕ್ಗ್ರೌಂಡ್ ಹಾಕ್ಬೋದು. ವೆಯ್ಟ್ ಮಾಡಿ, ಹಾಕ್ತೀನಿ ನೋಡ್ಕೊಳ್ಳಿ. ವೈಟ್ ಬ್ಯಾಕ್ಗ್ರೌಂಡ್ ಹಾಕಿ. ಇದಕ್ಕೂ ಕೂಡ ಬ್ಯಾಕ್ಗ್ರೌಂಡ್ ಹಾಕ್ಬೋದು. ವೈಟ್ ಬ್ಯಾಕ್ಗ್ರೌಂಡ್ ಈ ಥರ ಪ್ಲೇಸ್ ಮಾಡ್ಕೊಳ್ಳಿ. ಆವಾಗ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಆಗ ನೋಡೋರು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇರುತ್ತೆ. ಓಕೆ, ಸ್ವಲ್ಪ ಕಟ್ ಮಾಡಬೇಕು ಅಂದರೆ ನೋಡ್ಕೊಳ್ಳಿ, ಈ ಬ್ಯಾಕ್ಗ್ರೌಂಡ್ ಹತ್ರ ಇರುತ್ತೆ. ನೀವು ಶೇಪ್ನ ತಗೋಬೋದು. ಇದಂತಂದರೆ ಈ ಥರ ಹೋಗುತ್ತೆ ಕರ್ಸರು.
ನೆಕ್ಸ್ಟು ಇದನ್ನು ಬೆಂಡ್ ಮಾಡಿದ ಬರುತ್ತೆ. ಓಕೆ, ಟಾಪ್ ಬೆಂಡಿಂಗ್ ಒಂದು ಈ ಥರ ಬರುತ್ತೆ, ಬಾಟಮ್ ಬೆಂಡಿಂಗ್ ಅದು ಜಾಸ್ತಿ ಆಗುತ್ತೆ, ಈ ಥರ ಕಮ್ಮಿ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ರೇಡಿಯಸ್ ಇರುತ್ತೆ, ಈ ಥರ ಮಾಡ್ಕೊಬೋದು. ಇದೆಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ. ಚೆನ್ನಾಗಿ ಮಾಡಿ ಈ ಥರ ಕ್ರಿಯೇಟ್ ಮಾಡಿ ಜಸ್ಟ್ 5 ಮಿನಿಟ್ಸಲ್ಲಿ ಆಗೋಗುತ್ತೆ. ಇಲ್ಲಿ ಮೇಲ್ಗಡೆ ನೆಕ್ಸ್ಟ್ ಇನ್ನೇನೋ ಆ್ಯಡ್ ಮಾಡಬೇಕು ಅಂತಿದ್ರೆ ಆ್ಯಡ್ ಮಾಡ್ಕೊಬೋದು. ಇದ್ರೂ ಕೂಡ ಅದೇ ಥರ ಶೇಪ್ನ ಚೇಂಜ್ ಮಾಡ್ಕೊಬೋದು. ಸ್ಟಿಕ್ಕರ್ ಆ್ಯಡ್ ಮಾಡೋಂಗಿದ್ರೆ ಆ್ಯಪ್ ಮಾಡ್ಕೊಬೋದು. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಥಂಬ್ನೇಲ್ ಇನ್ 2023 ಅಂತಲೂ ಬರಿಬೋದು. ಇನ್ 2023 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಕೊಡಿ. ಇದನ್ನು ತಂದು ಇಲ್ಲಿ ಪ್ಲೇಸ್ ಮಾಡಿ. ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಆಲ್ಫಾಬೆಟ್ಗೆ ಹೋಗಿ ಫಾಂಟ್ ಸ್ಟೈಲ್ನ ಚೇಂಜ್ ಮಾಡಿ. ಓಕೆ ಕೊಡಿ. ಕಲರ್ನ ಚೇಂಜ್ ಮಾಡಿ. ಕಲರ್ ರೆಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಹಾಕಿ, ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್. ವೈಟ್ ಹಾಕ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ರೇಡಿಯಸ್ನ ಕಮ್ಮಿ ಮಾಡಿ. ಇದನ್ನು ಕೂಡ ಕಮ್ಮಿ ಮಾಡ್ಕೊಳ್ಳಿ. ರಿಪ್ಲೇಸ್ ಮಾಡಿ. ಓಕೆ ಕೊಡಿ. ನೋಡಿ, ಈ ಥರ ನೀವು ಬ್ಯಾಕ್ಗ್ರೌಂಡಲ್ಲಿ ಶಾಡೋ ಬೇಕು ಅಂದರೆ ಶಾಡೋ, ಇಲ್ಲ ಅಂತ ಆಪ್ಷನ್ ಇರುತ್ತೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ನೀವು ಎಷ್ಟು ಬೇಕಾದ್ರೂ ಹಾಕ್ಕೊಬೋದು. ಇದೇ ರೀತಿ ನೋಡ್ಕೊತಾ ಇರಿ. ಇಷ್ಟು ನೋಡಿ ಸಿಂಪಲ್ಲಾಗಿ ನೀವು ಕ್ರಿಯೇಟ್ ಮಾಡ್ಕೊಬೋದು. ಸೇವ್ ಅಂತ ಆಪ್ಷನ್ ಇರುತ್ತೆ, ಈ ಸೇವ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಸೇವ್ ಬಟನ್ ಇರುತ್ತೆ. ನೀವು ಎಷ್ಟು ಕೆಪಾಸಿಟಿ ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ವೆರಿ ಹೈ ಅಂತ ಇಟ್ಕೊಳ್ಳಿ. ಸೇವ್ ಕೊಡ್ರಿ, ಸೇವ್ ಆಗುತ್ತೆ. ಇಷ್ಟು ಮಾಡಿ ನಿಮಗೆ ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.